ನಿಮ್ಮ ಥರ ಆಗ್ಬೇಕು ಸರ್ ಅಂದ. ಏನು ಆಕ್ಟರ್ ಆಗಬೇಕು? ನೀವು ಆಕ್ಟರಾ ಅಂದ. ನಾನು MLA ಭರತ್ ಕುಮಾರ್ ಆಗ್ಬೇಕು ಅಂದ. ಅವನು ಚಿತ್ರಗಳು ನೋಡೋದೇ ಅಪರೂಪ ಅನ್ಸುತ್ತೆ. ಅವನ ತಲೆ ಒಂದು 4-5 ಪಿಕ್ಚರ್ ನೋಡಿದ್ದಾನೆ. ಈ MLA ಭರತ್ ಕುಮಾರ್ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಇದು ಆ ಕ್ಯಾರೆಕ್ಟರ್ ಯಶಸ್ಸು. ನಾನು ಹೇಳ್ತಿರೋದೇನು ಅಂದ್ರೆ, ನೀವು ಒಂದು ಚಿತ್ರ ನೋಡಿದಾಗ ನಾನು ಅವನ ಥರ ಆಗ್ಬೇಕು, ನಾನು ಅವನ ಥರ ಆಗ್ಬೇಕು ಅಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರಲ್ಲ, ಅದು ಒಂದು ಚಿತ್ರದ ಗೆಲುವು. ಚಿತ್ರ ನೋಡೋನು ನಾನು ಒಳ್ಳೆಯವನಾಗಬೇಕು, ನಾನು ಕೆಟ್ಟವನಾಗಬೇಕು ಅಂತ ಯೋಚನೆ ಮಾಡಲ್ಲ. ನಾನು ಡಾಕ್ಟರ್ ರಾಜ್ಕುಮಾರ್ ಆಗಬೇಕು, ನಾನು ಈ ಪಾತ್ರ ಆಗಬೇಕು, ಆ ಪಾತ್ರ ಆಗಬೇಕು ಅಂತ ಡಿಸೈಡ್ ಮಾಡ್ತಾರಲ್ಲ, ದಟ್ ಈಸ್ ದ ಟ್ರೈಂಫ್ ಆಫ್ ಅ ಸ್ಟೋರಿ ಅಂಡ್ ದಟ್ ಈಸ್ ದ ಟ್ರೈಂಫ್ ಆಫ್ ಅ ಸ್ಟೋರಿ ಟೆಲರ್ ಲೈಕ್ ರಾಜೇಂದ್ರ ಸಿಂಗ್ ಬಾಬು. ಸರ್ 3 ಗಂಟೆ ಕಾಲ ಒಂದು ಚಿತ್ರ ಮಾಡೋದು ಕಷ್ಟ ಸರ್. ಆದ್ರೆ ಆ ಚಿತ್ರ 30 ವರ್ಷ ನಿಮ್ಮ ಮನಸ್ಸಲ್ಲಿ ಉಳಿಯೋ ತರ ಮಾಡ್ತಾರಲ್ಲ, ಅದಕ್ಕೆ ಸಿಂಗ್ ಬಾಬು ಒಂದು ವಿಷಯವನ್ನ ನಿಮ್ಮ ಮನಸ್ಸಲ್ಲಿ ದಶಕಗಳು ಉಳಿಯುವಂತ ಶಕ್ತಿ ಇರುತ್ತಲ್ಲ, ಅವರು ಶ್ರೇಷ್ಠ ನಿರ್ದೇಶಕರಾಗೋದು. ಅಂಡ್ ವಾಟ್ ಅ ಪವರ್ಫುಲ್, ನಾನು ಹೇಳ್ತಿದ್ದು ಸ್ಟೋರಿ ಟೆಲ್ಲರ್ ಅಂತ ಹೇಳ್ಬೇಕು ಡೈರೆಕ್ಟರ್. ಬಾಬು ಸರ್ ಇಸ್ ಅ ಸ್ಟೋರಿ ಟೆಲ್ಲರ್. ಹೇಗೆ? ಒಂದು ರೊಮ್ಯಾಂಟಿಕ್ ಕತೆ ಬಂಧನ ಮಾಡ್ತಾರೆ, ಈ ಕಡೆ ಒಂದು ಯೋಧರ ಕತೆ ಮಾಡ್ಬಿಡ್ತಾರೆ. ಅದೆಲ್ಲ ಬಿಟ್ಟು ದುಡಿಯೋದು ನಮ್ಮನ್ನು ಇಟ್ಕೊಂಡು ಕೋತಿಗಳು ಮಾಡ್ಬಿಡ್ತಾರೆ, ಕುರಿಗಳು ಮಾಡ್ತಾರೆ. ಆ ರೇಂಜ್ ಹೇಳ್ತಾರಲ್ಲ, ನೀನ್ ಯಾವ ಕತೆ ಬೇಕಾದ್ರೆ ಕೊಡೆಯ, ನಾನು ಹೇಳ್ತೀನಿ ವಿಜುವಲಿ. ಆ ಸ್ಟ್ರೆಂತ್ ಇದೆಯಲ್ಲ, ಅದು ಅಂದ್ರೆ ಒಂದು ಜಾನ್ರ ಡೈರೆಕ್ಟರ್ ಸಿಗ್ತಾರೆ ನಿಮ್ಗೆ. ಆಕ್ಷನ್ ಫಿಲ್ಮ್ಸ್ ಅಲ್ಲಿ ಎಕ್ಸ್ಟ್ರಾರ್ಡನರಿ ಡೈರೆಕ್ಟರ್ ಸಿಗ್ತಾರೆ, ರೊಮ್ಯಾಂಟಿಕ್ ಫಿಲ್ಮ್ಸ್ ಅಲ್ಲಿ ಎಕ್ಸ್ಟ್ರಾರ್ಡನರಿ ಸಿಗ್ತಾರೆ. ಏನ್ ಕೊಟ್ಟರು ಮಾಡ್ತೀನಿ ನಾನು ಅಂತ ಇದ್ದಾರಲ್ಲ, ಅದನ್ನ ಸತತವಾಗಿ ಮಾಡೋದಿದೆಯಲ್ಲ, ಅದನ್ನ 50 ವರ್ಷಗಳು ಮಾಡೋದಿದೆಯಲ್ಲ, ಅದು ಕೆಲವರಿಂದ ಸಾಧ್ಯ. ಅದನ್ನ ಒಬ್ರು ಅಂದ್ರೆ ನಂದು ಇವರು ಮೀಟಿಂಗೇ ಬಹಳ ಇಂಟ್ರೆಸ್ಟಿಂಗ್. ನಾನು ಸ್ವಲ್ಪ ಬ್ಯುಸಿ ಆಗ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಬ್ಯುಸಿ ಇದೆ. ಫಿಲ್ಮ್ ಚೆನ್ನಾಗಿ ಹೋಗ್ತಿದೆ. ಇವ್ರದ್ದು ಒಂದು ಪ್ರಾಜೆಕ್ಟ್ ಬಂದಿದೆ, ನನಗೆ ಡೇಟ್ ಕೊಡೋಕ್ಕಾಗ್ತಿಲ್ಲ. ನನಗೆ ಏನಾಗ್ತಿದೆ, ಬಂಧನ ಡೈರೆಕ್ಟರು ನನಗೆ ತುಂಬಾ ಇಷ್ಟ, ಇವರು ಡೈರೆಕ್ಷನ್ ಬಹಳ ಇಷ್ಟ, ಬಟ್ ಡೇಟ್ ಹೊಂದಾಣಿಕೆ ಆಗ್ತಿಲ್ಲ. ಚೆನ್ನಾಗಿ ನಾಪ ಇರುತ್ತೆ ಸಾರಿಗೆ ಅನ್ಸುತ್ತೆ. ಉಲ್ಟಾ ಪಲ್ಟಾ ಮುಹೂರ್ತ ಇಲ್ಲಿ ಬುಲ್ಟಂಬೂರ್ ರೋಡಲ್ಲಿ ಸಾರ್ ಬಂದ್ಯಾ, ನನಗೆ ಇವ್ರಿಗೆ ಏನ್ ಫೇಸ್ ಮಾಡೋದು ಗೊತ್ತಾಗ್ತಿಲ್ಲ. ತಪ್ಪಿಸ್ಕೊಂಡು ಓಡಾಡ್ತಿದ್ದೀನಿ. ಇವ್ರು ಕರೋದು, ಏನಪ್ಪ ಡೇಟ್ ಕೊಡ್ತೇ ಇಲ್ವಾ ಅಂದ್ರೆ, ಸಾರ್ ಏನು ಹೇಳೋದು ಗೊತ್ತಾಗಿಲ್ಲ ನನಗೆ. ಸಾರ್ ಸ್ವಲ್ಪ ಶಾರ್ಟ್ ಮುಗಿಸ್ಕೊಂಡು ಬರ್ತೀನಿ ಸರ್ ಅಂತ ಓದೋನು ದೊಡ್ಡ ಲೆಟರ್ ಬರುತ್ತೆ ಸಾರಿಗೆ ಇಂಗ್ಲೀಷಲ್ಲಿ. ಸರ್ ನಪ್ಪ ಇದೆ ಸರ್, ನನಗೆ ಇವ್ರ ಬಗ್ಗೆ ಇರೋ ಅಡ್ಮಿರೇಷನ್ ಎಲ್ಲ ಹೇಳಿ, ಸರ್ ಇದೆಲ್ಲ ಇದೆ ಸರ್, ಐ ಲವ್ ಯು ಸರ್, ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್, ನನಗೆ ಆಗ್ತಾ ಇಲ್ಲ ಸರ್, ದಯವಿಟ್ಟು ಸರ್ ಅಂದೆ. ಹೌದಾ, ಅಷ್ಟೇನ ಪ್ರಾಬ್ಲಮ್ಮು, ಯಾವ ಡೇಟ್ ಆಗುತ್ತೆ ಅಂದರು. ಈ ಡೇಟ್ ಸರ್ ಶುರು ಮಾಡೋಣ ಅಂದರು. ದಟ್ ಬಿಕೇಮ್ ಮುಂಗಾರಿನ ಮಿಂಚು. ಅವತ್ತು ಆ ವರ್ಷದ ಶ್ರೇಷ್ಠವಾದ ಚಿತ್ರ ಆಯಿತು. ಅದಾದ್ಮೇಲೆ ಅವತ್ತು ನಾವು ಶೇಕ್ ಹ್ಯಾಂಡ್ಸ್ ಕೊಟ್ಟಿದ್ದು 6 ಚಿತ್ರಗಳು, 5 ಗೊತ್ತಿಲ್ಲ, ಇವ್ರು ಬ್ಯಾರಲ್ಲಿ 6 ಚಿತ್ರಗಳು ಮಾಡಿದ್ದೀರಿ ಅನ್ಸುತ್ತೆ ಅಂತ ಸಂಬಂಧ. ಅಂಡ್ ಸೆಟ್ಟಲ್ಲಿ ಸರ್ ಐ ಟೆಲ್ ಯು, ಇವ್ರು ಡೈರೆಕ್ಟ್ ಮಾಡೋದು ಹೋಗ್ಬೇಕು. ಅಂದ್ರೆ ಒಂದು ಸೀನ್ ನನ್ ಚೆನ್ನಾಗಿ ನೆನಪಿದೆ. ಯಾವ ಫಿಲ್ಮ್ ಅಂದ್ರೆ ಒನ್ ಆಫ್ ದಿ 3 ಸ್ಟಾರ್ಸ್ ಅಲ್ಲಿ ಈ ತರ ಒಂದು ಏರಿಯಾ ರೀ, ಈ ತರ ಒಂದು ಏರಿಯಾ, ನೀವು ಇದ್ರ ಅಂತ ಇಟ್ಕೊಳ್ಳಿ, ಇದ್ರ ಸೀನ್ ನಡೀತಾ ಇದೆ, ಎಲ್ಲ ಕಡೆ ಬೆಂಕಿ ಎತ್ಕೊಂಡು ಉರಿತಾ ಇದೆ ಅಂತ ಇಟ್ಕೊಳ್ಳಿ. ನೀವು ಹೆಂಗಿರ್ತೀರ? ನೀವು ಆ ಸೀನ್ ಡೈರೆಕ್ಟರ್ ಅಂದ್ರೆ ಎಷ್ಟು ಟೆನ್ಷನ್ ಇರುತ್ತೆ ನಿಮ್ಗೆ ಅಂತಿರ್ತಾರೆ. ಇತ್ತೀಚೆಗೆ ಸಾರ್ ಕೂತ್ಕೊಂಡು, ಸ್ವಲ್ಪ ಕಡೆ ಬಾ, ತಲೆ ಮೇಲೆ ಬೆಂಕಿ ಬೀಳುತ್ತೆ, ನೀರ್ ರೆಡಿ ಇದೆಯಲ್ಲಪ್ಪ, ಬೆಂಕಿ ಹಾಕಿ ನೀರ್ ಹಾಕ್ಬೇಕು, ಸ್ವಲ್ಪ ಕಾಲ್ ತೆಗೀರಿ, ಹಿಂದೆ ಉಳಿತಾ ಇದೆ. ಆ ಲೆವೆಲ್ ಕೂಲ್ ಆಗಿರ್ತಾರೆ ಇವರು. ನನಗೆ ಆಶ್ಚರ್ಯ, ನಾನು ಆ ಕಾಲದಲ್ಲಿ ಡೈರೆಕ್ಷನ್ ಕಲಿತಾ ಇದ್ದೀನಿ ಎಲ್ರಿಂದ. ಇವರಿಂದ ಕಲಿತಿದ್ದಾರೆ ಅಷ್ಟು. ಅಂದ್ರೆ ದೊಡ್ಡ ಸೆಟಪ್ ನಡೀತಿರ್ತಾರೆ, ವಿಪರೀತ ಟೆನ್ಷನ್ ನಡೀತಿರ್ತಾರೆ. ಟೆನ್ಷನ್ ಇವ್ರಿಗಂತೂ ಕಾಣೋದಿಲ್ಲ. ಅಷ್ಟು ಕೂಲ್ ಆಗಿ ಒಂದು ಮ್ಯಾಸಿವ್ ಸೆಟ್ ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಆ ಡೈರೆಕ್ಟರ್ ಚೇರ್ಗೆ ಒಂದು ಮರಿ. ಅಷ್ಟೊಂದು ಲೀಡರ್ಶಿಪ್ ಕ್ವಾಲಿಟಿ, ಒನ್ ಮ್ಯಾನ್ಸ್ ವಾಯ್ಸ್. ಸೆಟ್ ಅಲ್ಲಿ ಹೋದ್ರೆ ಸಾಹೇಬ್ ಡೈರೆಕ್ಟರ್ ಒಂದು ಗೊತ್ತಾಗ್ತಿತ್ತು, ಆ ಕಮಾಂಡ್ ಇದ್ದಿದ್ದು SVRಗೆ. ನಂತರ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಇತ್ತು ನಮಗೆ. ಯಾಕಂದ್ರೆ ಯಾವುದೇ ಹೀರೋಯಿನ್ ಬಂದು ನಮ್ಮ ಕಡೆ ನೋಡ್ತಾನೆ ಇರಲಿಲ್ಲ ಸರ್. ಹೀರೋಯಿನ್ ಕಡೆಲ್ಲ ಬರೀ ಡೈರೆಕ್ಟರ್ ಮೇಲೆ. ಹೀರೋಸ್ಗಿಂತ ಸುಂದರವಾಗಿದ್ದು ಒಂದು ಡೈರೆಕ್ಟರ್ ಅಂದ್ರೆ ಇವರು, ಮೋರ್ ಹ್ಯಾಂಡ್ಸಮ್ ದನ್ ದ ಹೀರೋಸ್. ಎಲ್ಲ ಹೀರೋಯಿನ್ಸ್ ಅವ್ರಿಗೆ ನೋಡೋರು. ನಮ್ಗೊಂದು ತೊಂದರೆ ಆಗ್ತಿತ್ತು ಅಷ್ಟೇ ಸರ್. ಸೆಟ್ ಅಲ್ಲಿ ಸಚ್ ಅ ನೈಸ್ ಮ್ಯಾನ್ ಅಂಡ್ ಅದ್ಭುತವಾದ ರೋಲ್ಸ್ ನನಗೆ ಕೊಟ್ಟಿದ್ದಾರೆ. ಭೂಮಿ ತಾಯಿ ಬಗ್ಗೆ ನಿಮ್ಮೆಲ್ಲರೂ ಈ ತರ ನೋಡಿರ್ತೀರ. ಅದಾದ್ಮೇಲೆ ಕೋತಿಗಳು ಸರ್ ಕೋತಿಗಳಾಗಲಿ, ಕುರಿಗಳು ಸರ್ ಕುರಿಗಳು, ಕಥೆಗಳು ಸರ್ ಕಥೆಗಳು ಮಾಡಿದ್ವಿ. ಎಲ್ಲವೂ ಬಹಳ ಬಹಳ ಹಿತವಾದ ಅನುಭವ, ವೆರಿ ಮೆಮೊರಬಲ್ ನನಗೆ. ಇವರು ಬ್ಯಾನರ್ ಮಾಡಿದ್ದು, ಇವ್ರ ಜೊತೆ ಇದ್ದ ಜೈ ಜಗದೀಶ್ ಮತ್ತೆ ಮುನಿ, ಅವ್ರು ಹ್ಯಾಂಡಲ್ ಮಾಡ್ತಿದ್ದ ರೀತಿ. ಇನ್ಫ್ಯಾಕ್ಟ್ ನನ್ನ ರಾಮಶಮ್ಮಮ್ಮ ನಾನೇ ಡೈರೆಕ್ಟರ್ ಆದಾಗ ಅದರೊಂದು ರೋಲ್ ಇತ್ತು,
ವೆರಿ ಪವರ್ಫುಲ್ ರೋಲ್, ಸಣ್ಣ ರೋಲು ಪವರ್ಫುಲ್ ರೋಲ್. ಊರ್ವಶಿಗೆ ಬಂದು ಒಬ್ರು ಅಡ್ವೈಸ್ ಮಾಡಬೇಕು, ನೀನು ನಿನ್ನ ಗಂಡನ ಯಾಕೆ ಕಳ್ಕೊಳ್ತಿದ್ಯಾ ಅಂದ್ರೆ ನೀನು ನಿನ್ನ ಫಿಸಿಕಲ್ ಸರಿ ನೋಡ್ಕೋಬೇಕು, ಫಿಟ್ನೆಸ್ ನ ಗಮನ ಕೊಡಬೇಕು ಅಂತ ಅಡ್ವೈಸ್ ಮಾಡೋ ಕ್ಯಾರೆಕ್ಟರ್ ಬೇಕು. ನನಗೆ ಸರಿ ಅನ್ಸಿದ್ದು ಸಿಂಗ್ಬಾಬು ಅವರ ಮದರ್. ಸೊ ಸಾರ್ ಹತ್ರ ಕೇಳಿದೆ, ಮುನಿ ಹತ್ರ ಕೇಳಿದೆ, ದೊಡ್ಡ ಮನ್ಸು ಮಾಡಿ ಅವ್ರು ಬಂದ ಸಣ್ಣ ರೋಲ್ನ ಆಕ್ಟ್ ಮಾಡ್ಬಿಟ್ಟು ಹೋದ್ರು. ಹಾಗಾಗಿ ವೆರಿ ನೈಸ್ ರಿಲೇಶನ್ಶಿಪ್ ವಿತ್ ದ ಫ್ಯಾಮಿಲಿ. ನಂತರ ಇವರು ವೀಕೆಂಡ್ ವಿತ್ ರಮೇಶ್ ಚೇರಿಗೆ ಬಂದು ಅವ್ರು ಕೂತು ಅವ್ರು ಹೇಳಿದಂಥ ಕಥೆಗಳು ಎಂತ ಡೀಪ್ ಆಗಿ ಆನ್ಸರ್ಸ್, ಇನ್ಸೈಟ್ಸ್ ಎಷ್ಟು ಪವರ್ಫುಲ್ ಆಗಿ ಕೊಟ್ಟರು ಸರ್, ಎಲ್ಲ ನಿಮ್ಗೆ ಗೊತ್ತೇ ಇದೆ. ಇವರು ಇವತ್ತು 50 ವರ್ಷಗಳನ್ನ ಸಂಭ್ರಮಿಸೋದು ನಮ್ಗೆಲ್ಲರೂ ಬಹಳ ಹೆಮ್ಮೆ. ಇಟ್ಸ್ ಅ ಪ್ರೈಡ್. ನಮ್ಮ ಚಿತ್ರರಂಗಕ್ಕೆ ಹೆಮ್ಮೆ. ಚಿತ್ರರಂಗದ ಇತಿಹಾಸ ಒಂದಿನ ಬರೆದಾಗ ಕೆಲವು ವಿಷಯಗಳನ್ನ ಬಂಗಾರದ ಪುಟಗಳಲ್ಲಿ ಬರೀಬೇಕಾಗುತ್ತೆ. ಆ ಥರ ಒಂದು ಪುಟ ಇವರು ಡೈರೆಕ್ಟ್ ಮಾಡಿದಂಥ ಚಿತ್ರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಯುವರ್ ಜರ್ನಿ. ಯಾರು ಬರ್ತ್ಡೇಗಾ? ಎಲ್ರಿಗೂ ನಮಸ್ಕಾರ.